ಜಗದೀಶ್ ಶೆಟ್ಟರ್ ಬಿಜೆಪಿಯನ್ನ ಸೇರ್ಪಡೆಗೊಂಡರು. ಅದಾದ್ಮೇಲೆ ಸವದಿಗೆ ಗಾಳ ಜೊತೆಗೆ ಜನಾರ್ದನ್ ರೆಡ್ಡಿ ಕೂಡ ಬರ್ತಾರೆ ಅನ್ನುವಂಥ ಮಾತುಕತೆ. ಅದರ ಬೆನ್ನಲ್ಲೇ ಡಿಕೆಶಿ ಆಪ್ತನಿಗೆ ಗಾಳ ಹಾಕಿದ್ರ ಬಿಜೆಪಿ ಅಂತ ಹೇಳಿ ಪ್ರಶ್ನೆ ಈಗ ನೋಡಿ. ಶೆಟ್ಟರ್ ಬಳಿಕ ಡಿಕೆಶಿ ಆಪ್ತನಿಗೆ ವಿಜೇಂದ್ರ ಗಾಳ ಹಾಕಿದ್ರ ಧಾರವಾಡ ಕಾಂಗ್ರೆಸ್ ಪಡೆಯಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗ್ತಾ ಇದೆ. ಈಗ ನಾಳೆ ಕಾಂಗ್ರೆಸ್ಗೆ ಡಿಕೆಶಿ ಆಪ್ತ ವೀರೇಶ್ ಉಂಡಿ ರಾಜೀನಾಮೆಯನ್ನ ಕೊಡ್ತಾರ. ಪಂಚಮಸಾಲಿ ಸಮುದಾಯದ ನಾಯಕ ವೀರೇಶ್ ಉಂಡಿ ಅಪಾರ ಬೆಂಬಲಿಗರೊಂದಿಗೆ ನಾಳೆ ಬಿಜೆಪಿ ಸೇರ್ಪಡೆ ಆಗ್ತಾರಾ ಅನ್ನುವಂಥ ಪ್ರಶ್ನೆ ಈಗ. ಸೊ ಹೀಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಕಳೆದ ಬಾರಿ ಕಲಘಟಕಿಯಿಂದ ವೀರೇಶ್ ಉಂಡಿ ಸ್ಪರ್ಧೆ ಮಾಡಿದರು. ಜನರ ಸೇವೆಗೆ ಸಿದ್ಧತೆಯನ್ನು ನಡೆಸಿದ್ರು. ಸೊ ಹೀಗಾಗಿ ಮತ್ತೆ ಏನಾದರೂ ಅವಕಾಶ ಸಿಕ್ಕಿದ್ರೆ ಬಿಜೆಪಿಗೆ ಸೇರ್ಪಡೆ ಆಗ್ತಾರಾ ವೀರೇಶ್ ಉಂಡಿ? ಡಿಕೆಶಿ ಆಪ್ತ ಪಂಚಮಸಾಲಿ ಸಮುದಾಯದ ನಾಯಕ ವಿಜೇಂದ್ರ ಗಾಳ ಹಾಕ್ತಿದ್ದಾರೆ ಅನ್ನುವಂಥ ಮಾಹಿತಿ. ಶೆಟ್ಟರ್ ಬಳಿಕ ಡಿಕೆಶಿ ಆಪ್ತರು ಕೂಡ ಬಿಜೆಪಿ ಸೇರ್ತಾರೆ, ಅದಕ್ಕೂ ಕೂಡ ಎಲ್ಲ ಸಿದ್ಧತೆ ನಡೆದಿದೆ, ಅನೇಕ ಬೆಂಬಲರೊಂದಿಗೆ ಸೇರ್ತಾರೆ ಅನ್ನುವಂಥ ಪ್ರಶ್ನೆ ಈಗ. ಸೊ ಕಾದು ನೋಡಬೇಕಾಗುತ್ತೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತೇಳಿ.